ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಒಂದು ಸೂಪರ್ ಟೇಸ್ಟಿ ಆದಂಥ ಫಿಶ್ ಫ್ರೈ ರೆಸಿಪಿನ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಫಿಶ್ ಗ್ರೀನ್ ಮಸಾಲ ಫ್ರೈ ಅಂತೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಲೇಬೇಕು. ಹಾಗಾದರೆ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 1 kg ಮೀನನ್ನು ತೊಗೊಂಡಿದ್ದೀನಿ. ಇದನ್ನು 2-3 ಸರಿ ನೀಟಾಗಿ ವಾಶ್ ಮಾಡಿ ತೊಗೊಳ್ರಿ. ಹಾಗಾದರೆ ಈ ವಿಡಿಯೋ ರೆಸಿಪಿ ನೋಡಿರಿ, ಸ್ಕಿಪ್ ಮಾಡ್ದೇ ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀವಿ ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಫಿಶ್ ಫ್ರೈನ ನೀವು ಸಹಿತ ಮನೆಯಲ್ಲಿ ಮಾಡಿಕೊಂಡು ತಿಂದು ನೋಡಿರಿ ಹೇಗೆ ಬರುತ್ತೆ ಅಂತ ತಿಳಿಸಿ. ಇಲ್ಲಿ ನೋಡಿರಿ, ನಾನು ಮಸಾಲೆ ಮಾಡೋದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 1 ಕಪ್ಪು ಕೊತ್ತಂಬರಿ, 1 ಕಪ್ಪಷ್ಟು ಪುದೀನ ತೊಗೊಂಡಿದ್ದೀನಿ. ಖಾರಕ್ಕೆ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇರೋದಾದರೆ ಸ್ವಲ್ಪ ತೊಗೊಳ್ರಿ, ಕಡಿಮೆ ಇರೋದಾದರೆ ಜಾಸ್ತಿ ತೊಗೊಳ್ರಿ. ಯಾಕಂದರೆ ಖಾರ ಜಾಸ್ತಿ ಇರೋದನ್ನೇ ಯೂಸ್ ಮಾಡಿರಿ, ಚೆನ್ನಾಗಿ ಬರುತ್ತೆ ಮಸಾಲೆ ಆವಾಗ. ಇಲ್ಲಿ ಇದನ್ನೆಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ನಿ. ನೋಡಿ, ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನೈಸಾಗಿ ಇದನ್ನು ಗ್ರೈಂಡಾಗಿ ಮಾಡ್ಕೊಂಬರ್ಬೇಕು. ತರಿಯಾಗಿದ್ದರೆ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗೋದಿಲ್ಲ. ಹಾಗಾಗಿ ನೀವು ಫುಲ್ ನೈಸಾಗಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಈಗ ಮಸಾಲೆಗೆ, ಫಿಶ್ಗೆ ಮಸಾಲೆನ ರೆಡಿ ಮಾಡೋಣ. ಇಲ್ಲಿ ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಬಂದಂಥ ಮಸಾಲೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ನಿಂಬೆಹಣ್ಣು ಇಲ್ಲಾಂದರೆ ವಿನೆಗರ್ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅದು ಟೇಸ್ಟು. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದನ್ನು ಹಾಗೆ ಮಿಕ್ಸ್ ಮಾಡಬೇಕು. ಮತ್ತು ಮೇಲ್ಗಡೆನೇ ನೀರು ಹಾಕಕ್ಕೆ ಹೋಗಬೇಡಿ. ಅದರಲ್ಲೇ ಮಸಾಲೆ ನಾವು ರುಬ್ಕೊಂಬಂದಿವಲ್ಲ, ಅದರಲ್ಲೇ ನೀರಿನ ಅಂಶ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದರಲ್ಲೇ ನೀವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಸಾಲೆನ ಈ ಥರ ನಾವು ಹಾಕಿದಂಥ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿರಿ. ಈ ಥರ ಮಸಾಲೆನ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಈ ಥರ ಗ್ರೈಂಡ್ ಮಾಡಿಕೊಂಡು ನೋಡಿರಿ, ಚೆನ್ನಾಗಿ ಕಲಿಸ್ಕೊಳ್ರಿ. ಈಗ ನಾವು ಇದನ್ನು ಫಿಶ್ಶಿಗೆ ಕೋಟ್ ಮಾಡೋಣ. ಫಿಶ್ಶಿಗೆ ಚೆನ್ನಾಗಿ ಅಂಟಿಸ್ಕೊಳ್ರಿ. ಇದು ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿರಿ ನೋಡಿರಿ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಎಲ್ಲ ಫಿಶಸ್ಗೂ ಇದೇ ಥರ ನೀವು ಮಸಾಲೆನ ಹಚ್ಚಿಬಿಟ್ಟು ರೆಡಿ ಮಾಡಿಕೊಳ್ರಿ. ನೋಡಿ, ಇದೇ ಥರ ಚೆನ್ನಾಗಿ ಹಚ್ಕೊಳ್ರಿ. ನೀವು ಜಾಸ್ತಿ ಮಾಡೋದಿದ್ದರೆ ನೀವು ಜಾಸ್ತಿ ಮಸಾಲೆನ ಗ್ರೈಂಡ್ ಮಾಡ್ಕೋಬೋದು. ನಾನು ತೋರಿಸಿದಂಥ ಮಸಾಲೆ ಏನಿದೆಯಲ್ಲ ಅದರ ಡಬಲ್ಲಾಗಿ ನೀವು ತಗೊಂಡು ಗ್ರೈಂಡ್ ಮಾಡಿಕೊಂಡು ಈ ಥರ ರೆಡಿ ಮಾಡಿಕೊಂಡ್ರೆ ಫಿಶ್ಶು ತುಂಬ ಚೆನ್ನಾಗಿ ಬರುತ್ತೆ ಫ್ರೈ. ಫಿಶ್ ಫ್ರೈ ಇಷ್ಟಪಡೋರಿಗೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಇದನ್ನ ಏನು ಮಾಡಬೇಕು ಅಂದರೆ, ಖಾರ ಜಾಸ್ತಿ ಇರೋ ಮೆಣಸಿನ್ಕಾಯಿನ ಆದಷ್ಟು ಯೂಸ್ ಮಾಡಬೇಕು. ಆವಾಗ ಮಸಾಲೆ ಚೆನ್ನಾಗಿ ಬರುತ್ತೆ. ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ರೆ ಸ್ವಲ್ಪ ಕಹಿ ಬರುತ್ತೆ. ನೋಡಿ, ಈಗೆಲ್ಲ ಫಿಶಸ್ಗೂ ಇದೇ ಥರ ಕೋಟಿಂಗ್ ಹಚ್ಚಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯಕ್ಕೆ ಬಿಡೋಣ. ಟೈಮ್ ಇಲ್ಲ ಅಂದರೆ ಒಂದು 10-15 ನಿಮಿಷ ಆದರೆ ಇದನ್ನು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ. ಮ್ಯಾರಿನೇಷನ್ ಆದರೆ ಚೆನ್ನಾಗಿ ಫಿಶ್ ಉಪ್ಪು ಖಾರ ಹೀರ್ಕೊಂಡಿರುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈ ಮಾಡಬೇಕಾದ್ರೆ. ಇಲ್ಲಿ ನೋಡಿರಿ, ತವಾಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆನ ಬಿಸಿ ಮಾಡಿ ಫಿಶ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಇಲ್ಲಿ ನಾನು ಎಲ್ಲ ಫಿಶಸ್ನ ಮಸಾಲೆ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ತಗೊಂಬಂದಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಫಿಶ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೋಟಿಂಗ್ ಬಿಡಬಾರ್ದು ಅಂದರೆ ನೀವು ಫಸ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಬೇಕು.
ನಾವು ಕಾದಿಲ್ಲದೆ ಇರುವ ಎಣ್ಣೆಗೆ ಹಾಕಿದರೆ ಫಿಶ್ಶು ಕೋಟಿಂಗ್ ಬಿಟ್ಕೊಳ್ಳುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕಿ ಆವಾಗ ಕೋಟಿಂಗ್ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ ಫ್ರೈ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಬೇಕು ಅಂತ ಓವರ್ ಹೀಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೋಡಿ ಫಸ್ಟು ನೋಡಿಬಿಟ್ಟು ಆಮೇಲೆ ಹಾಕ್ರಿ, ಇಲ್ಲಾಂದರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿರಿ. ಈಗ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ತಿರುಗಿಸಾಕೋಣ ನೋಡಿರಿ. ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿದೆ ಅಂಥೇಳಿ. ಇದೇ ಥರ ಇದನ್ನು ಸಹಿತ ಎಲ್ಲ ತಿರುಗಿಸಾಕಿ ನೀವು ಇದೇ ಮಸಾಲೆನ ಎಲ್ಲ ಫಿಶಸ್ಗೂ ನೀವು ಯೂಸ್ ಮಾಡ್ಬೋದು. ಅಂದರೆ ಬಂಗುಡೆ ಆಗಲಿ, ಬಂಗುಡೆ ಮೀನು, ರಾ ಮೀನು, ಕಾಟ್ಲಾ ಮೀನು ಯಾವುದಿದೆ ಎಲ್ಲ ಮೀನಿಗೂ ನೀವು ಸಹಿತ ಇದನ್ನು ಈ ಮಸಾಲೆ ಯೂಸ್ ಮಾಡಿ ಮಾಡ್ಕೋಬೋದು. ಈ ಥರ ನೋಡಿರಿ ಮಿಕ್ಸ್ ಮಾಡಿ ಫ್ರೈ ಮಾಡೋದ್ರಿಂದ ಈಕ್ವಲ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ ಮೀನು. ಈಗ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪ್ಲೇಟಿಗೆ ಹಾಕಿ ತೆಗೆದುಬಿಡೋಣ. ನೋಡಿ ಸೂಪರ್ ಟೇಸ್ಟಿಯಾದಂಥ ಗ್ರೀನ್ ಮಸಾಲ ಫಿಶ್ ಫ್ರೈ ರೆಡಿಯಾಗಿದೆ ನೋಡಿರಿ. ಯಾವುದೇ ಫುಡ್ ಕಲರ್ನ ನಾವಿಲ್ಲಿ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಮಾಡಿರುವಂತಹ ಗ್ರೀನ್ ಮಸಾಲ ಫಿಶ್ ಫ್ರೈ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ಸೂಪರ್ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿರಿ. ಹೀಗೆ ಎಲ್ಲ ಫಿಶಸ್ನು ಫ್ರೈ ಮಾಡಿ ತಯಾರು ಮಾಡ್ಕೊಳ್ರಿ. ನಾನಿಲ್ಲಿ ಇನ್ನೂ ಮಿಕ್ಕಿದಂಥ ಎಲ್ಲ ಫಿಶಸ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಎರಡನೇ ಸ್ಟೆಪ್ಪಲ್ಲಿ ಇದನ್ನು ಸಹಿತ ಮೊದಲು ತೋರಿಸಿದ್ನಲ್ಲ ಅದೇ ರೀತಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನ್ಯಾಚುರಲ್ ಕಲರು. ಆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿ ಬಂದಿದೆ ಅಂತ ಹೇಳಿ. ಫಸ್ಟು ಕಣ್ಣಿಗೆ ಇಷ್ಟ ಆಗಬೇಕು, ಆಮೇಲೆ ಬಾಯಿಗೆ ಇಷ್ಟ ಆಗುತ್ತೆ. ನೋಡಿರಿ ಸೂಪರಾಗಿ ಬಂದಿರುವಂಥ ಫಿಶ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ಈ ರೆಸಿಪಿನ ಶೇರ್ ಮಾಡ್ಕೊಳ್ರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.